ಕಾಂಗ್ರೆಸ್ನಲ್ಲಿ ಶಕ್ತಿ ಪ್ರದರ್ಶನದ ಮೊದಲ ಅಧ್ಯಾಯಕ್ಕೆ ಅಂತೂ ಇಂತೂ ಮುನ್ನುಡಿಯನ್ನ ಇಷ್ಟು ಜನ ಸೇರ್ಕೊಂಡು ಬರದ್ರ ಅನ್ನೋದು ನಮ್ಮ ಪ್ರಶ್ನೆ. ಅವ್ರು ಏನೇ ಹೇಳ್ಬೋದು, ಅವ್ರು ಹೇಗೆ ಅಲ್ಲಗಳಿಬೋದು, ಬಟ್ ಹಾಗೆ ಇದೆ ಇದು ಪರಿಸ್ಥಿತಿ. ಈ ಬೆನ್ನಲ್ಲೇ ಇನ್ನೊಂದಷ್ಟು ಜನ ಮಾತಿಗೆ ಸಿಕ್ಕಿದ್ರು. ಅದರಲ್ಲಿ ದೇವೇಂದ್ರಪ್ಪ ಅವರು ಒಬ್ರು. ಇದು ಯಾವುದೇ ಇಲಾಖೆ ಅಥವಾ ಸರ್ಕಾರಿ ಪ್ರವಾಸ ಅಲ್ಲ, ನಾಯಕತ್ವ ಬದಲಾವಣೆಗೂ ವಿದೇಶಿ ಪ್ರವಾಸಕ್ಕೂ ಸಂಬಂಧ ಇಲ್ಲ. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಶಾಸಕ ದೇವೇಂದ್ರಪ್ಪ ಅವರು ಕೊಟ್ಟಿರುವ ಪ್ರತಿಕ್ರಿಯೆ ಇದು. ಎಲ್ಲ ಒಟ್ಟೊಟ್ಟಾಗಿ ಗುಂಪಾಗಿ ಹೋಗ್ತಾ ಇದ್ದೀರಲ್ಲ ಸರ್, ವೈಯಕ್ತಿಕವಾಗಿ ಇಷ್ಟು ಜನ ಹೋಗೋ ಅನಿವಾರ್ಯತೆ ಇತ್ತ ಅಂತ ಕೇಳಿದಾಗ ಟ್ರಿಪ್ ಮಾಡಬಾರ್ದಾ ಅಂತ ಇವರು ಕೇಳ್ತಿದ್ದಾರೆ. ನಮಗೆ ಕಾಂಗ್ರೆಸ್ ಶಾಸಕ ದೇವೇಂದ್ರಪ್ಪ ಅವರು ಇದ್ದಾರೆ, ಮಾತನಾಡಿಸ್ತಾನೆ. ಸರ್, ವಿದೇಶ ಪ್ರವಾಸಕ್ಕೆ ಹೋಗ್ತಾ ಇದ್ರಿ, ಎಲ್ಲೆಲ್ಲಿ ಏನಿದು ಉದ್ದೇಶ, ಏನು ಇವತ್ತಿನ ಪ್ರವಾಸದ್ದು, ಹೇಗೆ? ಉದ್ದೇಶ ಏನಿಲ್ಲ ಸಾಹೇಬ್ರೆ, ನನಗೆ ದೇಶ ನಂದು ವೈಯಕ್ತಿಕ ಹೇಳ್ತೀನಿ. ದೇಶ ಸುತ್ತು ಕೋಶ ಓದು ಅನ್ನೋಂಥ ನಿಟ್ಟಿನಲ್ಲಿ ನಾನು ಅದನ್ನು ಒಪ್ಕೊಂಡಿರೋಂಥನು. ನಾನು ತುಂಬ ಕಷ್ಟ ಕಾಲದಲ್ಲೇ ನನ್ನ ಅವತ್ತಿನ ಆರ್ಥಿಕ ಸ್ಥಿತಿಗತಿಗೆ ನಾನು ತಿರುಗಾಡಿದ್ದೀನಿ. ಒಟ್ಟಿಗಿಟ್ಟಿಲ್ಲ ಅಂದರೆ ಜೊಟ್ಟಿಗೆ ಮಲಗುವನು ಅಂತ ಕಡು ಪಡೆದೇ ನಾನು ಬಂದಿರೋದು ಒಬ್ಬ ಡಿ ದರ್ಜೆ ನೌಕರನಾಗಿ ಬಂದಿರೋನು. ಅವತ್ತೇ ನಾನು ದೇಶ ವಿದೇಶ, ಅದಾದ ಮೇಲೆ ಐತಿಹಾಸಿಕ ಸ್ಥಳಗಳು ಇರ್ಬೋದು, ಇನ್ನೇನು ವಿಶೇಷವಾದ ಸ್ಥಳ ಇರ್ಬೋದು, ನಾನು ಅವತ್ತು ಕಷ್ಟಪಟ್ಟು ಹೋಗಿ ಬಂದಿದ್ದೀನಿ. ಇವತ್ತೊಂದು ಒಳ್ಳೆ ಅವಕಾಶ ಇದೆ. ಈ 2 ತಿಂಗಳ ಕೆಳಗಡೆ ನಾವು ಹೋಗಬೇಕು ಅಂತ ಸಮಾನ ಮನಸ್ಕರು ಎಲ್ಲ ಸೇರಿಕೊಂಡಿದ್ವಿ. ಅವತ್ತು ಫಿಕ್ಸ್ ಆಯಿತು. ಫಿಕ್ಸ್ ಆದಮೇಲೆ ಸೆಷನ್ ಇರೋದ್ರಿಂದ ಅದು ಪೋಸ್ಟ್ಪೋನ್ ಆಯಿತು. ಹಾಗಾಗಿ ಅವತ್ತು ಫಿಕ್ಸ್ ಆಗಿರೋದು, ಇವತ್ತು ಹೋಗ್ತಾ ಇದ್ದೀವಿ. ನನ್ನ ಕಾರಣ ಏನಂದ್ರೆ, ಆರಂಭದಲ್ಲಿ ಇಲಾಖೆಗಳಿಂದ ಅನ್ನುವಂಥದ್ದು ಚರ್ಚೆಗಳಾಯಿತು. ಅದಾದ ನಂತರದಲ್ಲಿ ವೈಯಕ್ತಿಕ ಅಂತ ಹೇಳಿದ್ರು. ಜವಾಬ್ದಾರಿಯನ್ನು ನಾನು ತೆಗೆದುಕೊಳ್ತೀನಿ ಎಂದಂತಹ ಸಚಿವ ವೆಂಕಟೇಶ್ ಅವರಿಗೆ ನಾನು ಹೋಗೋದಿಲ್ಲ ಅನ್ನುವಂಥ ವಿಚಾರಗಳೆಲ್ಲ ಬಂತು. ನಾನು ಕೇಳಿದ್ದೀನಲ್ಲ, ಸೆಷನಲ್ಲಿ ಕೂತ್ಕೊಂಡು ಚರ್ಚೆ ಮಾಡಬೇಕಾದ್ರೆ ಇಂಥ ಪ್ರವಾಸ ಅಂದಮೇಲೆ ನಾವು ತುಂಬ ಉತ್ಸುಕಾಗಿ ನಾನು ಬರ್ತೀನಿ ಅನ್ನೋಂಥದ್ದು ಸೇರಿಸಿದ್ವಿ. ಇವತ್ತು ನಮಗೊಂದು ಒಳ್ಳೆ ಅವಕಾಶ ಇದೆ. ಮತ್ತು ಬಜೆಟ್ನೊಳಗೆ ಬರೋದ್ರಿಂದ ನಾವು ಯಾವುದಕ್ಕೂ ತೊಂದರೆ ಆಗದ ರೀತಿಯಲ್ಲಿ ಕ್ಷೇತ್ರದ ಅಭಿವೃದ್ಧಿಗೆ ಏನೇನು ಬೇಕು ನಾವು ಸಂಬಂಧಪಟ್ಟ ಸಚಿವರುಗಳಿಗೆ ನಮ್ಮ ಮನವಿಯನ್ನು ಕೊಟ್ಟಿದ್ದೀವಿ. ಹಾಗಾಗಿ ಬಂದು ಕೇಳ್ತೀವಿ. ಅಷ್ಟರೊಳಗೆ ಬಂದು ಪ್ರೆಸೆಂಟ್ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲ್ಯಾಂಡ್ ಅದರೊಳಗಡೆ ಮತ್ತು ಯಾವವು ನಗರಗಳು ಇದಾವೆ ಅನ್ನೋಂಥದ್ದು ನನಗೆ ಮಾಹಿತಿ ಇಲ್ಲ. ಹಾಗಾಗಿ ಅದು ಪಕ್ಕ ಈಗ ನಮಗೇನು ಸಂಬಂಧಪಟ್ಟ ಗೈಡ್ ಇರ್ತಾರೋ ಅದರಿಂದ ಪಡ್ಕೊಂಡು ಇದೆ. ಒಂದು 25ರಿಂದ 30 ಅಂತ ಗೊತ್ತಿತ್ತು. ಹಾಗಾಗಿ ನಮಗೆ ಈಗ ಹೇಳಿದನಲ್ಲ, ಯಶವಂತ ಗೌಡ ಇಂಡಿ ಶಾಸಕರು, ಅದಾದಮೇಲೆ ಚಿಕ್ಕಮಂಗ್ಳೂರು ಶಾಸಕರು, ಆಮೇಲೆ ಚಳ್ಳಕೆರೆ ಶಾಸಕರು, ಮಾಯಕೊಂಡ ಶಾಸಕರು, ಹೀಗೆ ನಮ್ಮ ಸಮಾನ ಮನಸ್ಕರೆಲ್ಲ ನಾವು ಇದ್ದದ್ದು ನಿಜ. ಆದರೆ ಕೆಲವು ದಾಖಲೆಗಳು ಯಾರೆಲ್ಲ ಅವರಿಂದ ನಮ್ಗೆ ಇದುವರೆಗೂ ಯಾವುದೇ ಪಕ್ಕ ಮಾಹಿತಿ ಸಿಕ್ಕಿಲ್ಲ. ಸೊ ಹಾಗಾಗಿ ಎಲ್ಲ ನನ್ನ ಕ್ಷೇತ್ರದ ಜನ ಎಲ್ಲ ಬಂದಿದ್ದಾರೆ ಬಿಡೋದಕ್ಕೆ. ಅವ್ರಿಗೆಲ್ಲ ನೋಡಿಕೊಂಡು ಹೇಳ್ಕೊಂಡು ಹೋಗೋಣ ಅಂತಂದು ಇಲ್ಲಿ ಬಂದಿದೆ.